ಇನ್ನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ 5ನೇ ಗ್ಯಾರಂಟಿ ಅಂದ್ರೆ ಯುವ ನಿಧಿ ನೋಂದಣಿಗೆ ಚಾಲನೆ ಇವತ್ತಿನಿಂದ ಸಿಕ್ಕಿದೆ. ಯುವ ಸಮುದಾಯದ ಮತಬೇಟೆಗೆ ಕಾಂಗ್ರೆಸ್ ಮುಂದಾಗಿದ್ದು ಇವತ್ತು ಯುವ ನಿಧಿ ಯೋಜನೆಯ ನೋಂದಣಿ ಪ್ರಕ್ರಿಯೆಗೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನನಗೆ ಸಿದ್ದರಾಮಯ್ಯನವರಿಗಿದು ಕನಸಿನ ಕರ್ನಾಟಕ. ಯಾವುದೇ ಸರ್ಕಾರಗಳು ಕೂಡ ಯಾವ ಯುವಕರಿಗೆ ಈ ತರವಾದಂತ ಯಾವ ಫೆಸಿಲಿಟಿಗಳನ್ನ ತಂದಿರಲಿಲ್ಲ. ಇದು ಯುವ ನಿಧಿ ನಮ್ಮ ಬಡವರಿಗೋಸ್ಕರ ಮಾಡಿರೋದು. ಪದವೀಧರರು ಫುಲ್ ಖುಷ್, ಡಿಪ್ಲೊಮಾ ಪೂರೈಸಿದವರು ನಗು ಬೀರ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಯುವ ನಿಧಿ ಯೋಜನೆ ಮೂಲಕ 5ನೇ ಗ್ಯಾರಂಟಿಯನ್ನು ಜಾರಿಗೊಳಿಸಿದೆ. ಯುವ ನಿಧಿ ನೋಂದಣಿ ಪ್ರಕ್ರಿಯೆಗೆ ಸಿಎಂ ಚಾಲನೆ. ಜನವರಿ 12ರಿಂದ ಫಲಾನುಭವಿ ಖಾತೆಗೆ ಹಣ ಜಮೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಯೋಜನೆ ಬಳಿಕ ಯುವ ನಿಧಿ ಯೋಜನೆಗೂ ಚಾಲನೆ ಸಿಕ್ಕಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಯುವ ನಿಧಿ ಯೋಜನೆ ನೋಂದಣಿಗೆ ಚಾಲನೆ ನೀಡಿದ್ರು. ಯುವ ನಿಧಿ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ನಡೆಯಿತು. ಯುವ ನಿಧಿಗೆ ಇಂದಿನಿಂದ ಚಾಲನೆ ಸಿಕ್ಕಿದ್ದು ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲಿದೆ. ಶಿವಮೊಗ್ಗದಲ್ಲಿ ಆ ಕಾರ್ಯಕ್ರಮ ನಡೆಯಲಿದೆ. ಸದ್ಯ ಯೋಜನೆಗೆ 250 ಕೋಟಿ ಬೇಕಾಗುತ್ತೆ. ಮುಂದಿನ ವರ್ಷದಿಂದ 1250 ಕೋಟಿ ವೆಚ್ಚ ತಗುಲಲಿದೆ. ಯೋಜನೆಗೆ ಚಾಲನೆ ಕೊಟ್ಟ ಸಿಎಂ ನುಡಿದಂತೆ ನಡೆದಿದ್ದೀವಿ ಅಂದ್ರು. ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನನಗೆ ಸಿದ್ದರಾಮಯ್ಯರಿಗೆ ಇದು ಕನಸಿನ ಕರ್ನಾಟಕ. ನಾವು ವಿದ್ಯಾರ್ಥಿಗಳಿದ್ದಾಗ ಇಂಥ ಭಾಗ್ಯಗಳು ಸಿಕ್ಕಿಲ್ಲ ಅಂತಂದ್ರು. ನನಗೆ ಸಿದ್ದರಾಮಯ್ಯನವರಿಗಿದು ಕನಸಿನ ಕರ್ನಾಟಕ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಜನರೇಷನ್ನು ಮತ್ತು ಸಿದ್ದರಾಮಯ್ಯನವ್ರ ಜನರೇಷನ್ನಲ್ಲಿ ಇಂಥ ಭಾಗ್ಯಗಳು, ಇಂಥ ಅವಕಾಶಗಳು ನಮಗೆ ಸಿಕ್ಕಿರಲಿಲ್ಲ. ಇನ್ನು ಯುವ ನಿಧಿ ಯೋಜನೆಗೆ ಬೆಂಗಳೂರು 1, ಕರ್ನಾಟಕ 1, ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಹಾಗಾದ್ರೆ ಯುವ ನಿಧಿಗೆ ಬೇಕಾದ ಅರ್ಹತೆಗಳೇನು ಅಂತ ನೋಡೋದಾದ್ರೆ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು. ಈ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು 6 ತಿಂಗಳು ಪೂರೈಸಿರಬೇಕು. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರದೇ ಇರೋರು ಅರ್ಜಿ ಸಲ್ಲಿಸಬಹುದು. ಯಾವುದೇ ಉದ್ಯೋಗಕ್ಕೆ ಸೇರದೇ ಇರುವವರು ಅರ್ಹರಾಗ್ತಾರೆ. ಪದವಿ ಮತ್ತು ಡಿಪ್ಲೊಮಾ ತೇರ್ಗಡೆ ಆದವರಿಗೆ ಮಾತ್ರ ಅವಕಾಶ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ಆರ್ಥಿಕ ನೆರವು, ಡಿಪ್ಲೊಮಾ ಪೂರೈಸಿದವರಿಗೆ ಮಾಸಿಕ 1,500 ಆರ್ಥಿಕ ನೆರವು ಸಿಗಲಿದೆ. ಇನ್ನು ಯುವ ನಿಧಿ ಯೋಜನೆ ಜಾರಿಗೆ ಯುವ ಸಮೂಹ ಸಂತಸ ವ್ಯಕ್ತಪಡಿಸಿದೆ. ಸರ್ಕಾರಿ ನಮ್ಮ ಶಾಲೆಗೆ ಹೋದವ್ರು ಬರೋರೆಲ್ಲ ಇಲ್ಲಿ ಬಡವ್ರ ಮಕ್ಕಳು ಎಲ್ಲ ಕೂಲಿನಲ್ಲಿ ಬಡ ಮಕ್ಕಳೇ ಸರ್ ಇಲ್ಲಿ ಜಾಸ್ತಿ ಇರೋದು. ಇದು ಯುವ ನಿಧಿ ನಮ್ಮ ಬಡವ್ರಿಗೋಸ್ಕರ ಮಾಡಿರೋದು ಸರ್. ಇವತ್ತು ನಮ್ಮ ದೇಶದಲ್ಲಿ 45 ವರ್ಷಗಳ ಅತ್ಯಂತ ಭೀಕರ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಯುವಜನ ಹೋರಾಟಕ್ಕೆ, ಯುವಜನರ ಕೂಗಿಗೆ ಇವತ್ತೊಂದು ಸ್ಪಂದನೀಯ ಅಂತ ಹೇಳ್ಬೋದು. ಕೆಲವರಿಗೆ ಇಂಟರ್ವ್ಯೂಗೆ ಹೋಗೋಕ್ಕೆ ಕೆಲವೊಂದ್ಸತಿ ಅಮೌಂಟ್ ಇರಲ್ಲ. ಅಪ್ಲಿಕೇಶನ್ ಆಗ್ಬೋದು, ಯಾವ ಥರ ಆಗ್ಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಇಂಥ ಯಾವುದೇ ಸರ್ಕಾರಗಳು ಕೂಡ ಯಾವ ಯುವಕರಿಗೆ ಈ ಥರವಾದಂಥ ಯಾವ ಫೆಸಿಲಿಟಿಗಳನ್ನ ತಂದಿರಲಿಲ್ಲ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸರ್ಕಾರ ಯುವ ನಿಧಿ ಯೋಜನೆ ಜಾರಿ ಮೂಲಕ ಯುವ ಮತಬುಟ್ಟಿಗೆ ಗಾಳ ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.